ಏನಪ್ಪ ಮ್ಯಾಚ್ ನೋಡಕ್ಕೆ ಬಂದೆ? ಇಲ್ಲ ಅಂತ ನಮ್ಮ ಪ್ರವೇಶ ಇಲ್ಲ ಇಲ್ರಿ ಯಾಕ್ರಿ? ಯಾರು ಆಡ್ಬಿಡ್ರಿ ವೀಕ್ಷಣೆ ಮಾಡಕ್ಕೆ ಯಾರು ಆಗೋದು? ಯಾರು ಹೇಳ್ಯಾರಿ ಬಿಡ್ಬೇಡ ಅಂತ? ಯಾರು ಮಲಕ್ರ? ನಮಗೊಬ್ರು ಹೇಳ್ಯಾರಿ, ನಾವು ಅವ್ರ ಹೆಸರು ನಮಗೂ ಗೊತ್ತಿಲ್ಲ. ನೀವು ಅವ್ರ ಕಡೆ ದುಡ್ಡಿರಲ್ಲ, ನಿಮ್ಮ ಮಾಲಕ್ರ ಹೆಸರು ಏನಂತ ಪುರುಷೋತ್ತಮ ದೊರಕ್ ಅವ್ರು ಹೇಳ್ಯಾರ? ಪ್ರಶ್ನೆಯರಿಗೆ ಅಲಾವಿಲ್ಲ? ಪ್ರೇಕ್ಷಕರಿಗೆ ಅಲಾವಿಲ್ಲ, ಅಸಂಬಂಧ ಹೇಳ್ಯಾಕತ್ತಿದ್ದು ಸರ್. ಅವ್ರು ಹೇಳ್ಯಾರ ಪ್ರಶ್ನೆಯರಿಗೂ ಅಲಾವಿಲ್ಲ ಅಂತ? ಮೂವರಿಗೂ ಅಲಾವಿಲ್ಲ ಅಂತ ಹೇಳಿ ಅದು ನನಗೆ ಗೊತ್ತಿಲ್ಲ ಸರ್. ನನಗೇನು ಹೇಳಿಲ್ಲ ಅವರು. ಪ್ರೇಕ್ಷಕರಿಗೆ ಅಲಾವಿಲ್ಲ ಅಂತಂದ್ರೆ ಇಲ್ಲ, ದುಡಿಯೋರಿಗೆ ಬಿಡ್ತೀನಿ ಸರ್. ದುಡಿತಾರಂದ್ರೆ ಬಿಡ್ತೀನಿ ಹಿಂಗಂತ ಹೇಳ್ರಿ, ನಾವು ಹೇಳ್ತೀವಿ. ಆತ್ಮೀಯರನ್ನೆಲ್ಲ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರಿಗೆ ಶರಣಾರ್ಥಿಗಳು. ಏನು ಕ್ರೀಡೆ ಅಂದರೆ ಒಂದು ಮನರಂಜನೆ, ಕ್ರೀಡೆ ಅಂದರೆ ಒಂದು ದೈಹಿಕವಾಗಿ ನಮ್ಮ ದೇಹವನ್ನು ಸದೃಢವಾಗಿ ಇಟ್ಕೊಳ್ಳುವಂಥ ಒಂದು ಕ್ರೀಡೆಯನ್ನು ಅನ್ಕೋಬೋದು. ಈ ಕ್ರೀಡೆ ವಿಚಾರಕ್ಕೆ ಬಂದರೆ ಅತಿ ಹೆಚ್ಚು ಮನೋರಂಜನೆ ಮತ್ತು ಅತಿ ಹೆಚ್ಚು ಕ್ರೀಡೆ ಆಡೋದು ಯಾವುದು ಅಂತಂದರೆ ಇತ್ತೀಚಿನ ದಿನದಲ್ಲಿ ಕ್ರಿಕೆಟ್ ಅಂತಂದು ಹೇಳ್ಬೋದು. ಕೆಲವೊಂದಿಷ್ಟು ಜನ ಕ್ರಿಕೆಟ್ ಆಡಿ ಮನೋರಂಜನೆ ತಗೊತಾರೆ, ಕೆಲವೊಂದಿಷ್ಟು ಜನ ಕ್ರಿಕೆಟ್ ನೋಡ್ತಾ ಮನೋರಂಜನೆ ತಗೊತಾರೆ. ಆದರೆ ಇತ್ತೀಚೆಗೆ ಒಂದು ನಗುವಂಥ ವಿಚಾರನ ಬರ್ತಾ ಇದೆ ನನಗೆ. ಏನಪ್ಪ ಅಂತಂದರೆ ವಿಷಯ, ಇತ್ತೀಚೆಗೆ ನಮ್ಮ ಇಲ್ಕಲ್ ನಗರದಲ್ಲಿ ಮಾರ್ವಾಡಿ ಪ್ರೀಮಿಯಂ ಲೀಗ್ ಅಂತಂದು ಒಂದು ಯಾವುದೋ ಒಂದು ಫ್ಯಾಕ್ಟ್ರಿಯಲ್ಲಿ ಒಂದು ಕ್ರಿಕೆಟ್ ಆಡಿಸ್ತಾ ಇದ್ದಾರೆ. ದುರಾದೃಷ್ಟ ಏನಂತಂದರೆ ಸಾರ್ವಜನಿಕರಿಗೆ ಪ್ರವೇಶವಿಲ್ಲ ಅಂತದ. ಸಾರ್ವಜನಿಕರಿಗೂ ಪ್ರವೇಶವಿಲ್ಲ, ಮತ್ತು ಅಲ್ಲಿ ಯಾವ ಸುದ್ದಿ ಮಾಡಕ್ಕೆ ಹೋದಂಥ ಪತ್ರಕರ್ತರಿಗೂ ನೋಡೋಕೆ ಮತ್ತು ಸುದ್ದಿ ಮಾಡೋಕೆ ಕೂಡ ಅವಕಾಶ ಇಲ್ಲ ಅಂತಂದು ಆ ಗೇಟಿಗೆ ಕುಂತ್ಕೊಂಡಿರುವಂಥ ಕನ್ನಡದವನೇ ಆದಂತಹ ವಾಚ್ಮ್ಯಾನ್ ಹೇಳಿ ಕಳಿಸ್ತಾನೆ. ನಾನು ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ನೋಡಿದ್ದೆ, ನಾನು ಅದ್ರ ಬಗ್ಗೆನೇ. ನಿಮ್ಗೆ ಒಳಗಡೆ ಯಾಕೆ ಬಿಡ್ತಾ ಇಲ್ಲ ಅಂತಂದು ಆ ಪತ್ರಕರ್ತ ಕೇಳಿದ್ನಪ್ಪ ಅಂತಂದ್ರೆ, ನಮ್ಮ ಮಾಲಕರು ಬಿಡಬೇಡ ಅಂತಂದು ಹೇಳಿದ್ದಾರೆ. ಯಾಕಪ್ಪ ಅಂತಂದ್ರೆ ಹೊರಗಲರಿಗೆ ಅವಕಾಶ ಇಲ್ಲ. ಅಲ್ಲ ಸ್ವಾಮಿ, ಇವ್ರು ಮಾರ್ವಾಡಿ ಪ್ರೀಮಿಯಂ ಲೀಗ್ ಅಂತಂದು ಇವ್ರು ಮಾಡ್ತಾ ಇದ್ದಾರೆ. ಮಾರ್ವಾಡಿಗಳು ನಮ್ಮ ಕರ್ನಾಟಕದಲ್ಲೇ ಇಲ್ಲ ನಮ್ಮ ಕರ್ನಾಟಕದವರು ಅಲ್ಲ ಇವರು ಮಾರ್ವಾಡಿ ಪ್ರೀಮಿಯಂ ಲೀಗ್ ಅಂತಂದು ಹೋಗಿ ತಮ್ಮ ರಾಜ್ಯದಲ್ಲಿ ಆಡಿಸ್ಬೇಕು, ಎಲ್ಲಿ ರಾಜಸ್ಥಾನದಾಗ ಆಡಿಸ್ಕೋಬೇಕು. ಇವರು ಕರ್ನಾಟಕದಲ್ಲಿ ಇಟ್ಕೊಂಡು ನಮ್ಮ ಕನ್ನಡ ನೆಲದಲ್ಲಿ ಇವರು ಮಾರ್ವಾಡಿ ಪ್ರೀಮಿಯಂ ಲೀಗ್ ಅಂತಂದು ಒಂದು ಏನು ಕ್ರಿಕೆಟ್ ಆಡಿಸ್ತಾರಲ್ಲ, ಸಾರ್ವಜನಿಕರಿಗೆ ನೋಡೋಕೆ ಒಂದು ಅವಕಾಶ ಮಾಡಿಕೊಡ್ಬೇಕ್ರಿ ಇವರು. ಅದನ್ನು ಬಿಟ್ಟು ಕೇವಲ ಮಾರ್ವಾಡಿಗಳಿಗೆ ಅಷ್ಟೇ ಅನ್ನೋದಾದ್ರಪ್ಪ ಅಂತಂದ್ರೆ, ಈ ಮಾರ್ವಾಡಿಗಳು ನಮಗೆ ಬೇಡ. ಏನು ಇವರು ತಮ್ಮ ವೈಯಕ್ತಿಕವಾಗಿ ಬ್ರ್ಯಾಂಡ್ ಏನು ಮಾಡ್ಕೊಂಡು ಕುಂತಿದ್ದಾರೆ ಇವರು ಮಾರ್ವಾಡಿಗಳು ಅಂತಂದ್ರೆ, ಆ ಮಾರ್ವಾಡಿಗಳು ನಮಗೆ ಬೇಡ. ಕನ್ನಡದವರಿಗೆ ಅವಮಾನ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಈ ಕ್ರಿಕೆಟ್ ಪ್ರೀಮಿಯಂ ಲೀಗ್ ಆಡಿಸ್ತಾ ಇದ್ದಾರೆ ಇವರು. ಅವಮಾನನೇ ಇದು. ನಿಮ್ಗೆ ಅಷ್ಟಿದೀತಪ್ಪ ಅಂತಂದ್ರೆ ಸಾರ್ವಜನಿಕರಿಗೆ ಅವಕಾಶ ಇಲ್ಲ ಅಂತಂದು ಒಂದು ಗೇಟಿಗೆ ಒಂದು ಬೋರ್ಡ್ ಹಾಕ್ಬೇಕಾಗಿತ್ತು. ನೀವು ಪತ್ರಕರ್ತರಿಗೆ ಇಲ್ಲ ಅಂತಂದು ಒಂದು ಬೋರ್ಡ್ ಹಾಕ್ಬೇಕಾಗಿತ್ತು. ಇತ್ತ ಕಡೆ ಒಂದು ಕನ್ನಡದವರಿಗೂ, ಕನ್ನಡದ ಮನಸ್ಸುಗಳಿಗೆ ಅವಮಾನ ಮಾಡ್ತೀರಿ, ಇತ್ತ ಕಡೆ ಪತ್ರಕರ್ತರಿಗೂ ಕೂಡ ಅವಮಾನ ಮಾಡ್ತೀರಿ ನೀವು. ಈ ತರ ನಮ್ಗೆ ಆಮೇಲೆ ಇನ್ನೊಂದು ವಿಷಯ, ಮಾರ್ವಾಡಿ ಪ್ರೀಮಿಯಂ ಲೀಗ್ ಅಂತಂದು ಒಂದು ಶಬ್ದನೂ ಕೂಡ ಅದರಲ್ಲಿ ಕನ್ನಡ ಇಲ್ಲ. ಪೂರ ಅದರಲ್ಲಿ ಪೂರ್ತಿ ಆಂಗ್ಲ ಭಾಷೆಯನ್ನು ಬಳಸ್ಕೊಂಡಿದ್ದಾರೆ ಇವರು. ಅಂದ್ರೆ ಇವರು ಕನ್ನಡ ಅಭಿಮಾನಿ ಎಲ್ಲೈತ್ರಿ ಇವರಿಗೆ? ಕನ್ನಡ ಅಭಿಮಾನಿಗಳು ಇಲ್ರಿ ಇವ್ರಿಗೆ, ಅಭಿಮಾನನೇ ಇಲ್ಲ ಇವರಿಗೆ. ಯಾಕಂತಂದ್ರೆ ಅಭಿಮಾನ ಇತ್ತಪ್ಪ ಅಂತಂದ್ರೆ ಸಾರ್ವಜನಿಕವಾಗಿ ನೋಡೋಕೆ ಅವಕಾಶ ಕೊಡ್ತಿದ್ರು ಇವರು. ನೀವು ಅಷ್ಟು ಮಿಕ್ಕಿ ನಿಮ್ದು ಅಷ್ಟೇ ನೀವು ಮಾರ್ವಾಡಿಗಳದು ನೋಡಿ, ನಿಮ್ಮ ವೈಯಕ್ತಿಕ ಆಟ ನೀವು ಏನೇ ಆಡಿ, ಕ್ರಿಕೆಟರ್ ಆಡಿ, ಹಾಕಿಯರ ಆಡಿ, ಇನ್ನೊಂದರ ಆಡ್ರಿ, ನಮಗದು ಬೇಕಾಗಿಲ್ಲ. ನೀವು ಎಲ್ಲಿ ಆಡ್ತಿರ್ತೀರಿ ಸಾರ್ವಜನಿಕರಿಗೆ ಅವಕಾಶ ಇಲ್ಲ ಅಂತಂದು ಒಂದು ಬೋರ್ಡ್ ಹಾಕೊಂಡು ಆಡ್ರಿ ನೀವು. ಯಾಕಂತಂದ್ರೆ ಮನೋರಂಜನೆ ಯಾವಾಗಲೇ ಹೇಳಿದ್ನಲ್ಲ ನಾನು, ಮನೋರಂಜನೆ ಅಂದ್ರೆ ಒಬ್ಬರಿಗೆ ಆಡ್ತಾ ಮನೋರಂಜನೆ ಮಾಡ್ತಿರ್ತಾರೆ, ಒಬ್ರು ನೋಡ್ತಾ ಮನೋರಂಜನೆ ಮಾಡ್ತಿರ್ತಾರೆ. ಇವತ್ತು 90% ಜನ ಕ್ರಿಕೆಟ್ನ ನೋಡಿ 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 ಮನೋರಂಜನೆ ಮಾಡ್ಕೊಂತಿರ್ತಾರೆ. ಒಂದು ಒಳ್ಳೆ ಉದ್ದೇಶ ಅಲ್ರಿ ಅದು ಕೂಡ. ಆ ನಿಟ್ಟಿನಲ್ಲಿ ಇವ್ರು ಏನು ಮಾರ್ವಾಡಿ ಪ್ರೀಮಿಯಂ ಲೀಗ್ ಅಂತ ಮಾಡಿದ್ರೆ ಸಾರ್ವಜನಿಕವಾಗಿ ಹೌದು ಅವಕಾಶ ಕೊಡಬೇಕು.
ಇಲ್ಲದಿದ್ರಪ್ಪ ಅಂತಂದ್ರೆ ಅದನ್ನ ಇವಾಗಲೇ ಬಂದ್ ಮಾಡ್ರಿ. ನಮಗೆ ಏನು ಅಂತ ಅದು ಏನು ಬೇಕಾಗಿಲ್ಲ. ನಮ್ಮ ಕನ್ನಡದ ಮನಸ್ಸುಗಳಿಗೆ, ಕನ್ನಡಿಗರಿಗೆ ಒಂದು ಅವಮಾನ ಮಾಡುವ ನಿಟ್ಟಿನಲ್ಲಿ ನೀವೇನಾದ್ರೂ ಮಾಡ್ತಾ ಇದ್ರಪ್ಪ ಅಂದ್ರೆ ನಮಗೆ ನಿಮ್ಮ ಪ್ರೀಮಿಯಂ ಲೀಗ್ ಬೇಡ, ನಿಮ್ಮ ಆಟ ನಮ್ಮ ರಾಜ್ಯದಲ್ಲಿ ಬೇಡ. ನೀವು ವೈಯಕ್ತಿಕವಾಗಿ ನಿಮ್ಮ ಮನೆಯಲ್ಲೇ ಕ್ರಿಕೆಟ್ ಆಡ್ಕೊಳ್ಳಿ, ನಮಗೇನು ಬೇಜಾರಿಲ್ಲ. ಆ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಕನ್ನಡದವನು ಇವತ್ತು ಏನಾದರೂ ರೊಚ್ಚಿಗೆ ಇದ್ರಪ್ಪ ಅಂದ್ರೆ ನಿಮ್ಮಂಥವ್ರು ಈ ರಾಜ್ಯ ಬಿಟ್ಟು ಹೋಗೋದೆ. ಸಾಕಷ್ಟು ಮೋಸ ಮಾಡ್ತಾರೆ ಸ್ವಾಮಿ ಇವರು ಮಾರ್ವಾಡಿಗಳು. ಇದು ಒಂದೇ ವಿಚಾರವಾಗಿ ನಾವು ಸಾಕಷ್ಟು ಸಲ ನಾನು ಮಾತಾಡಿನೂ ಇದ್ದೀನಿ. ಎಲ್ಲರೂ ಕೂಡ ಸಾಕಷ್ಟು ಸಲ ನಾವು ಪ್ರೆಸ್ ಮೀಟ್ ಒಂದು ಪತ್ರಿಕಾ ಇದ್ರೊಳಗೆ